ಹಲೋ ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಬಸವರಾಜ್. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ದಿನ ನಾವು ನಿಮ್ಮ 10 ವರ್ಷದ ಹಳೆಯದಾದ ಆಧಾರ್ ಕಾರ್ಡನ್ನು ಡಾಕ್ಯುಮೆಂಟ್ ಅಪ್ಡೇಟನ್ನು ನಾವು ಹೇಗೆ ಚೆಕ್ ಮಾಡ್ಕೋಬೇಕು, ಅದನ್ನು ಡಾಕ್ಯುಮೆಂಟನ್ನು ನಾವು ಹೇಗೆ ಅಪ್ಲೋಡ್ ಮಾಡಬೇಕು, ಯಾವುದು ಸರಿ ವಿಧಾನ ಅನ್ನೋದನ್ನು ಈ ಮೂಲಕ ನೋಡೋಣ. ಇದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರವು ಕೂಡ ಜೂನ್ 14ರವರೆಗೆ ಉಚಿತ ಆಧಾರ್ ಅಪ್ಡೇಟ್ ಅವಕಾಶವನ್ನು ನೀಡಲಾಗಿದೆ ಅಂತ ಸರ್ಕಾರವೇ ಒಂದು ಅಡ್ವರ್ಟೈಸ್ಮೆಂಟನ್ನು ನೀಡಿರ್ತಕ್ಕಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ. ಜೂನ್ 14ರವರೆಗೆ ಉಚಿತ ಆಧಾರ್ ಅಪ್ಡೇಟ್ಗೆ ಅವಕಾಶವನ್ನು ನೀಡಲಾಗಿದೆ. ಉಚಿತ ಪರಿಷ್ಕರಣೆ ಸೇವೆ ಆನ್ಲೈನ್ ಪೋರ್ಟಲ್ನಲ್ಲಿ ಮಾತ್ರ ಲಭ್ಯವಾಗಿದೆ ಅಂತ ಈ ಅಡ್ವರ್ಟೈಸ್ಮೆಂಟ್ನಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಆಧಾರ್ ಅಪ್ಡೇಟನ್ನು ಆಧಾರ್ ಡಾಕ್ಯುಮೆಂಟ್ ಅಪ್ಡೇಟನ್ನು ಮಾಡಬೇಕಾದ್ರೆ ನಾವು ಆಧಾರ್ ವೆಬ್ಸೈಟ್ಗೆ ಯಾವುದಾದ್ರೂ ಒಂದು ಬ್ರೌಸರ್ ಮೂಲಕ ಭೇಟಿ ನೀಡಬೇಕಾಗುತ್ತೆ. ಸ್ನೇಹಿತರೆ, ನೀವು ಈ ಕೆಲಸವನ್ನು ನಿಮ್ಮ ಮೊಬೈಲ್ನಿಂದನೂ ಕೂಡ ಮಾಡಬಹುದು. ಇಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿ, ಹಾಗೆ ಒಂದು ಸ್ಕ್ರೋಲ್ ಮಾಡ್ತಾ ಬಂದು ಕೆಳಗಡೆ ಡೌನ್ಲೋಡ್ ಆಧಾರ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಅಲ್ಲಿ ನೀವು ಒಂದು ಸಾರಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಅನ್ನೋ ಒಂದು ಬಟನ್ ಕಾಣಿಸುತ್ತೆ. ಈ ಲಾಗಿನ್ ಅನ್ನೋ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತು ಇಲ್ಲಿ ಶೋ ಮಾಡ್ತಾ ಇರೋ ಕ್ಯಾಪ್ಚಾವನ್ನು ಫಿಲ್ ಮಾಡಿ. ಕ್ಯಾಪ್ಚಾವನ್ನು ಫಿಲ್ ಮಾಡಿ ಲಾಗಿನ್ ವಿತ್ OTP ಅಂತ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTPಯನ್ನು ಸೆಂಡ್ ಮಾಡಲಾಗುತ್ತೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡೋದರ ಮೂಲಕ ಲಾಗಿನ್ ಅನ್ನೋ ಆಪ್ಷನನ್ನು ಒಂದು ಸಾರಿ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಲಾಗಿನ್ ಅನ್ನೋ ಬಟನ್ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಮೊದಲಿಗೆ ಒಂದು ಆಪ್ಷನ್ ಕಾಣ್ತಾ ಇದೆ, ಡಾಕ್ಯುಮೆಂಟ್ ಅಪ್ಡೇಟ್ ಅಂತ. ಇಲ್ಲಿ ನಿಮಗೆ ಜೂನ್ 14ರವರೆಗೆ ಅವಕಾಶವನ್ನು ನೀಡಲಾಗಿದೆ. ನಾವು ಈಗಾಗಲೇ ಅಪ್ಡೇಟನ್ನು ಈ ಹಿಂದೆ ಯಾವ ಡೇಟ್ಗಳಲ್ಲಿ ಮಾಡಿದ್ದೀವಿ ಅನ್ನೋ ಮಾಹಿತಿಯನ್ನು ಕೂಡ ನಾವಿಲ್ಲಿ ಪಡೆಯಬಹುದು. ಆ ಮಾಹಿತಿಯನ್ನು ನಾವು ಮೊದಲಿಗೆ ನೋಡಿಕೊಂಡು ಈ ಡಾಕ್ಯುಮೆಂಟ್ ಅಪ್ಡೇಟನ್ನು ಮಾಡಬೇಕಾಗತ್ತೆ. ಸೊ ನಾವೀಗ ಈ ಹಿಂದೆ ಮಾಡಿರ್ತಕ್ಕಂಥ ಆಧಾರ್ ಅಪ್ಡೇಟ್ನ ಹಿಸ್ಟ್ರಿಯನ್ನು ಇದೇ ಪೋರ್ಟಲ್ನಲ್ಲಿ ನಾವು ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ನೋಡೋದಾದರೆ, ಕೊನೆಯಲ್ಲಿ ಒಂದು ಆಧಾರ್ ಅಪ್ಡೇಟ್ ಹಿಸ್ಟ್ರಿ ಅಂತ ಆಪ್ಷನ್ ಕಾಣ್ತಾ ಇದೆ. ಈ ಆಪ್ಷನ್ ಮೇಲೆ ಒಂದು ಸರಿ ನಾವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ರಿಕ್ವೆಸ್ಟ್ಸ್ ಅಂತ ಆಪ್ಷನ್ ಕೆಳಗಡೆ ಒಂದು ಕಾಣ್ತಾ ಇದೆ. ಇಲ್ಲಿ ನೀವು ಈಗಾಗಲೇ ಮಾಡಿರ್ತಕ್ಕಂಥ ಅಪ್ಡೇಟ್ನ ಹಿಸ್ಟ್ರಿಗಳೆಲ್ಲವೂ ಸ್ಟೋರ್ ಆಗಿರುತ್ತೆ. ಒಂದು ವೇಳೆ ಸ್ಟೋರ್ ಆಗಿಲ್ಲ ಅಂದರೆ ನೀವು ಮಾಡಿರ್ತಕ್ಕಂಥ ಆಧಾರ್ ಅಪ್ಡೇಟ್ನ ಹಿಸ್ಟ್ರಿಯನ್ನು ಕೊನೆಯಲ್ಲಿ ನೀಡಿರ್ತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ನಿಮಗೆ ತೋರಿಸ್ತಾ ಹೋಗುತ್ತೆ ಸ್ನೇಹಿತರೆ. ನಾನೀಗ ಚೆಕ್ ಮಾಡ್ತಾ ಇರೋ ಅಪ್ಡೇಟ್ ಹಿಸ್ಟ್ರಿ, ನನ್ನ ಆಧಾರ್ ಜನ್ರೇಟ್ ಆಗಿ ಇಲ್ಲಿಯವರೆಗೂ ನಾನು ಯಾವ್ಯಾವ ಅಪ್ಡೇಟ್ಗಳನ್ನು ಮಾಡಿದ್ದೀನಿ ಅದೆಲ್ಲ ಕೂಡ ಇಲ್ಲಿ ಸ್ಟೋರ್ ಆಗಿದೆ ಸ್ನೇಹಿತರೆ. ನೀವು ಕೂಡ ಇದೇ ರೀತಿಯಾಗಿ ನಿಮ್ಮ ಆಧಾರ್ ಅಪ್ಡೇಟ್ನ ಹಿಸ್ಟ್ರಿಗಳನ್ನು ಚೆಕ್ ಮಾಡಿಕೊಂಡು ಆ ನಂತರ ನಿಮ್ಮ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಿಕೊಳ್ಳಿ. ಅದು ನಿಮ್ಮ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಡೇಟ್ಗೆ ಬಂದಿದ್ದರೆ ಮಾತ್ರ ಸ್ನೇಹಿತರೆ. ಮತ್ತು ಇನ್ನೊಂದು ಹೇಳಬೇಕಂದ್ರೆ, ಸರ್ಕಾರನೇ ಹೇಳಿರುವಂತೆ ಈ ಸೇವೆ ನಿಮಗೆ ಸಂಪೂರ್ಣವಾಗಿ ಉಚಿತವಾಗಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, 2024 ಜೂನ್ 14ರವರೆಗೆ ಈ ಸೇವೆಯನ್ನು ಸಂಪೂರ್ಣವಾಗಿ ಉಚಿತವನ್ನಾಗಿ ಮಾಡಲಾಗಿದೆ ಸ್ನೇಹಿತರೆ. ನಂತರ ಸ್ನೇಹಿತರೆ, ನಿಮ್ಮ ಆಧಾರ್ ಅಪ್ಡೇಟ್ ಹಿಸ್ಟ್ರಿಯನ್ನು ಚೆಕ್ ಮಾಡಿಕೊಂಡು ಅಲ್ಲಿ ನಿಮ್ಮ ಆಧಾರ್ ಡಾಕ್ಯುಮೆಂಟ್ ಅಪ್ಡೇಟ್ಗೆ ತೋರಿಸ್ತಾ ಇದ್ದರೆ ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಪ್ರಿಯ ಸ್ನೇಹಿತರೆ, ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸವರಾಜ್. ಸ್ನೇಹಿತರೆ, ನಾವು ಮಾಡ್ತಾ ಇರೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈಗಾಗಲೇ ನಾವು ನಮ್ಮ ಈ ಚಾನಲ್ನಲ್ಲಿ ಆಧಾರ್ ಡಾಕ್ಯುಮೆಂಟ್ ಅಪ್ಡೇಟ್ನ ಕುರಿತಾಗಿ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಈ ಆಧಾರ್ ಡಾಕ್ಯುಮೆಂಟ್ ಅಪ್ಡೇಟ್ನ ಕುರಿತಾದ ಮಾಹಿತಿಯಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಉಂಟಾದರೆ ಆ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ ಅಪ್ಡೇಟನ್ನು ಮಾಡ್ಬೋದು. ಅದರಂತೆ ಈ ವಿಡಿಯೋದಲ್ಲೂ ಕೂಡ ಹೇಗೆ ನಾವು ಡಾಕ್ಯುಮೆಂಟ್ ಅಪ್ಡೇಟನ್ನು ಮಾಡಬಹುದು ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡನ್ನು ಲಾಗಿನ್ ಮಾಡಿರ್ತಕ್ಕಂಥ ವೆಬ್ಸೈಟ್ನಿಂದ ಡಾಕ್ಯುಮೆಂಟ್ ಅಪ್ಡೇಟ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ನೆನಪಿರಲಿ ಸ್ನೇಹಿತರೆ, ನೀವು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವುದೇ ಅಪ್ಡೇಟನ್ನು ಅಂದರೆ ಕರೆಕ್ಷನನ್ನು ಮಾಡ್ತಾ ಇಲ್ಲ. ಇರೋ ಮಾಹಿತಿಯನ್ನೇ ನೀವು ಮುಂದಿನ 10 ವರ್ಷಗಳಿಗೆ ನಿಮ್ಮ ಆಧಾರ್ ಕಾರ್ಡನ್ನು ರೀವ್ಯಾಲಿಡೇಟ್ ಮಾಡ್ತಾ ಇದ್ದೀರಾ. ಅದು ಒಂದು ನಿಮಗೆ ನೆನಪಿರಲಿ. ಸೊ ಹಾಗಾಗಿ ನೀವು ಇಲ್ಲಿ ನಿಮ್ಮ ಐಡೆಂಟಿಟಿ ಮತ್ತು ಅಡ್ರೆಸ್ ಪ್ರೂಫ್ಗಾಗಿ 2 ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ. ಈ ಡಾಕ್ಯುಮೆಂಟ್ಸ್ಗಳನ್ನು
ಅಟ್ಯಾಚ್ ಮಾಡೋದರ ಮೂಲಕ ನೀವು ಇಲ್ಲಿ ಯಾವುದೇ ಫೀಸನ್ನು ಭರಿಸದೇನೆ ನಿಮ್ಮ ಆಧಾರ್ ಕಾರ್ಡನ್ನು ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಬಹುದು. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಕಾಣ್ತಾ ಇರೋ ಯಾವುದಾದ್ರೂ ಒಂದು ಡಾಕ್ಯುಮೆಂಟನ್ನು ಇಲ್ಲಿ ಅಪ್ಲೋಡ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ನ ಡಾಕ್ಯುಮೆಂಟ್ ಅಪ್ಡೇಟನ್ನು ನೀವು ಪೂರ್ಣಗೊಳಿಸ್ಬೋದು ಸ್ನೇಹಿತರೆ. ಐಡೆಂಟಿಟಿ ಮತ್ತು ಅಡ್ರೆಸ್ ಪ್ರೂಫ್ಗಳಿಗಾಗಿ ನೀವು ಇಲ್ಲಿ ತೋರಿಸಿರ್ತಕ್ಕಂಥ ಯಾವುದೇ ಒಂದು ದಾಖಲೆಗಳನ್ನು ಅಪ್ಲೋಡ್ ಮಾಡಬಹುದು. ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಈ ಅಪ್ಲಿಕೇಶನ್ನಲ್ಲಿ ಕೊನೆಯದಾಗಿ ಒಂದು ರಿಸಿಪ್ಟನ್ನು ಜನ್ರೇಟ್ ಮಾಡಿ ನಮಗೆ ನೀಡಲಾಗುತ್ತೆ. ಈ ರಿಸಿಪ್ಟನ್ನು ನೀವು ಫ್ಯೂಚರ್ ರೆಫರೆನ್ಸ್ಗಾಗಿ ನಿಮ್ಮ ಹತ್ರ ಇಟ್ಕೋಬೋದು ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದ್ದೀರಾ, ರಿಕ್ವೆಸ್ಟ್ಸ್ ಅನ್ನೋ ಒಂದು ಕಾಲಮ್ನಲ್ಲಿ ನೀವು ಈಗಾಗಲೇ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ ಅಪ್ಡೇಟ್ನ ರಿಕ್ವೆಸ್ಟ್ ಇಲ್ಲಿ ಸ್ಟೋರ್ ಆಗುತ್ತೆ. ನೀವು ಅದನ್ನು ಕನ್ಫರ್ಮ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಇದಾಗಿತ್ತು ಈ ದಿನದ ಪ್ರಮುಖ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಸ್ನೇಹಿತರೆ.